ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೂಡ ಅಂದ್ಕೋತೀನಿ. ಇವತ್ತು ಏನಪ್ಪ ಅಂತಂದರೆ, ನಾನೊಂದು ಸ್ವಲ್ಪ ಗಿಡಗಳನ್ನ ಮಾತ್ರ ಟೆರೇಸ್ ಮೇಲೆ ಇಟ್ಟಿದ್ದೀನಿ. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ನಾನು ಮಲ್ಬರಿ ಗಿಡನ ಇಟ್ಟಿದ್ದೀನಿ. ನಾವು ಚಿಕ್ಕವರಿರುವಾಗ ನಾವು ಮಲ್ಬರಿನ ಕಂಬಳಿ ಹಣ್ಣು ಅಂತಿದ್ವಿ. ಕಂಬಳಿ ಹಣ್ಣು ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಹಳ್ಳಿ ಕಡೆ ಬೆಳೆದೋರಿಗೆ. ಸೊ ಅದನ್ನು ಇವಾಗ ಮಲ್ಬರಿ ಅಂತ ಕರೀತಾರೆ. ನಾವು ಚಿಕ್ಕವರಿರ್ಬೇಕಾದ್ರೆ ಅದ್ರ ಗಂಧ ಗಾಳಿನೂ ಗೊತ್ತಿರಲಿಲ್ಲ. ಏನೋ ತಿನ್ನಬೇಕು ಅಂತ ತಿಂತಾಯಿದ್ವಿ. ಇವಾಗ ಅದು ಎಷ್ಟೊಂದು ಕಾಸ್ಟ್ಲಿ ಆಗಿದೆ, ನೀವು ನೋಡಿರ್ಬೋದು. ಅದನ್ನು ನಾನು ಮೇಲೆ ಪಾಟಲ್ಲಿ ಹಾಕಿ ಬೆಳೆಸ್ಕೊಂಡಿದ್ದೀನಿ. ಅದನ್ನು ತಿಂದರೆ ಒಳ್ಳೇದಂತ ಹೇಳಿದ್ರಲ್ಲ, ಸೊ ಒಂದೋ ಎರಡೋ ಬಿಟ್ಟಾಗ ಮಗುಗೆ ತಿನ್ನಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಜಸ್ಟು 2 ಎಲೆ ಇತ್ತು ಅಷ್ಟೇ ನಾನು ತೊಗೊಂಡಾಗ. ದೊಡ್ಡದಾಯಿತು, ಚೆನ್ನಾಗೇ ದೊಡ್ಡದಾಯಿತು. ಆದರೆ ಅದು ದೊಡ್ಡದಾಗ್ತಾ ಆಗ್ತಾ ಅದಕ್ಕೆ ಮಣ್ಣು ಅದೆಲ್ಲ ಕಡಿಮೆ ಆಗೋಯಿತು. ಹಂಗಾಗಿ ಅದ್ರ ಗ್ರೋತ್ ಕೂಡ ಒಂಚೂರು ಡಲ್ ಆಗ್ತಿದೆ. ಆದರೆ ಇವಾಗಷ್ಟೇ ಅದು ತುಂಬ ಕಡಿಮೆ ಹಣ್ಣನ್ನು ಕಾಣಿಸ್ತಿರೋದು. ಆದರೆ ಫಸ್ಟೆಲ್ಲ ನಾನು ವೀಡಿಯೋನಲ್ಲಿ ತೋರಿಸಿದ್ದೀನಿ, ಎಷ್ಟೊಂದು ಹಣ್ಣು ಬಿಟ್ಟಿತ್ತು. ಖುಷಿಯಿಂದ ತಿಂದಳು ನನ್ನ ಮಗಳು. ಅದೊಂದು ಖುಷಿ ಆಯಿತು. ನಾನು ನೋಡ್ತಿದ್ದೀನಿ ಇಲ್ಲಿ ಮಣ್ಣು ಎಲ್ಲಾದರೂ ಮಣ್ಣು ತೊಗೊಂಬರೋದಕ್ಕೂ ಭಯ. ಅದಕ್ಕೂ ಯಾರಾದರೂ ಏನಾದರೂ ಮಾತಾಡ್ತಾರೆ. ಹಾಗಾಗಿ ನಾನು ಸುಮ್ಮನಿದ್ದೀನಿ. ಮಣ್ಣು ತೊಗೊಂಡು ಬಂದು ಅದಕ್ಕೆ ಪಾಟಿಲ್ಲ, ದೊಡ್ಡದು ಪಾಟನ್ನು ರೆಡಿ ಮಾಡಬೇಕು. ಇಲ್ಲ ಚೀಲದಲ್ಲಿ ಹಾಕ್ತಾರಲ್ಲ ಅದನ್ನಾದರೂ ನಾನು ರೆಡಿ ಮಾಡಿ ಅದನ್ನು ಚೆನ್ನಾಗಿ ಬೆಳೆಯೋ ಥರ ನೋಡ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ಅದು ಹಾಗೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಂದ ಬಂದು ನಾವು ಜೀರಾ ವಾಟರ್ ಮಾಡಿಕೊಂಡು ಅವಳೊಂಚೂರು ಕುಡಿದ್ಲು ಅಷ್ಟೇ, ಜಾಸ್ತಿ ಕುಡ್ದಿಲ್ಲ. ನಾನು ಕುಡಿದ್ಬಿಟ್ಟು ಅವಳಿಗೆ ತಲೆ ಸ್ನಾನ ಮಾಡಿಸಿ ಕೂದಲನ್ನ ಆರಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ರೆಡಿ ಮಾಡೋಷ್ಟೊತ್ತಿಗೆ ಎಷ್ಟೊಂದು ತಲೆನೋವು ಬರುತ್ತೆ ಗೊತ್ತಾ. ನನ್ನ ಮಗಳಿಗೆ ಅಲ್ಲ, ಎಲ್ಲ ಮಕ್ಕಳು ಅದೇ ಥರ ತಲೆ ಹರಟೆ ಮಾಡ್ತಾನೆ ಇರ್ತಾರೆ. ಅದು ಅಮ್ಮಂದ್ರಿಗೆ ಮಾತ್ರ ಗೊತ್ತಾಗೋದು. ಸೊ ಅವಳನ್ನ ರೆಡಿ ಮಾಡಿಬಿಟ್ಟು ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತೇಳಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇವತ್ತು ಹೊರಗಡೆ ಹೋಗೋದಿತ್ತು. ಹೊರಗಡೆ ಹೋಗೋದು ಏನಕ್ಕೆ ಅಂತಂದರೆ, ಮನೇಲೇ ಇದ್ದು ನನಗೂ ಸಿಕ್ಕಾಪಟ್ಟೆ ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗ್ತಾಯಿತ್ತು. ಹಂಗಾಗಿ ಏನಾದರೂ ಮಾಡಬೇಕು ಅನ್ನೋದು ತಲೆಗೆ ಬಂತು. ಸೊ ಟೈಲರಿಂಗ್ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದಿದ್ದು ನಾನು. ಹೋಗೋಣ ಅಂತ ಹೇಳಿ, ಕೇಳ್ಕೊಂಡು ಬರೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಎಲ್ಲ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾವುದೂ ಚೆನ್ನಾಗಾಗಿಲ್ಲ. ಸೊ ಚಿಟ್ಟೂ ರೆಡಿ ಆದಳು. ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಳ್ಳೆಯದಾಗಲಿ ಹೋಗ್ತಾಯಿದ್ದೀನಿ. ಏನಾದರೂ ಒಂದು ಏನು ಹೇಳ್ತಾರೆ ಅಂತ ಎಲ್ಲ ಹೇಳಿ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಒಂದು ಕಷ್ಟ ಏನಂತಂದರೆ, ಮಕ್ಕಳನ್ನ ಹಿಡ್ಕೊಂಡು ನಾವೇನು ಮಾಡಬಾರ್ದು ಅನ್ನೋದು ಒಂದು ನನಗೆ ಅರ್ಥ ಆಯಿತು. ಮಗಳನ್ನ ಮ್ಯಾನೇಜ್ ಮಾಡಿಕೊಂಡು ನಾನು ಕಲಿಬೇಕು ಅಂತಲೇ ಹೋಗಿದ್ದು. ಬೇಗ ಕಲ್ತ್ಕೊಳ್ಳೋಣ, ಏನಾದರೂ ಆಗುತ್ತೆ, ಏನಕ್ಕಾದರೂ ಆಗುತ್ತೆ, ಕಲಿಬೇಕು, ಏನಾದರೂ ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡಿದ್ರೆ ಏನೂ ನಡೆಯಲ್ಲ ಅಂತ ಹೇಳಿ ಅನ್ನಿಸ್ತಿತ್ತು. ಹಂಗಾಗಿ ಅದನ್ನು ಗಟ್ಟಿ ಮನಸ್ಸು ಮಾಡಿಕೊಂಡು ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಮಗುನ ಮ್ಯಾನೇಜ್ ಮಾಡ್ಕೊಂಡು ಕಲಿತೀನಿ ಅಂತ ಹೋದೆ. ಬಟ್ ಅದೆಲ್ಲ ತಲೆ ಕೆಳಗಾಯಿತು, ಎಲ್ಲ ಉಲ್ಟಾ ಆಯಿತು. ಮನೇಲಿ ಮಂಗಳಾರತಿ ಎಲ್ಲ ಮಾಡಿ ನಾವು ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಬೇಗ ಹೋಗ್ಬೇಕಲ್ವ. ಸೊ ಇಲ್ಲಿ ಬಸ್ಸಸ್ ಎಲ್ಲ ಏನೂ ಅವೈಲೇಬಲ್ ಇಲ್ಲ ನಾನಿರೋಂಥ ವಿಲೇಜಲ್ಲಿ. ಹಂಗಾಗಿ ಅದೂ ಆ ಟೈಮಿಂಗ್ಸ್ ನನಗೆ ಗೊತ್ತಿಲ್ಲ. ಸರಿ ಹೋಗೋಣ ಬೇಗ ಅಂತ ಹೇಳಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು, ತಲೆ ತುಂಬ ಒದ್ದೆ ಆಗಿತ್ತು. ಸೊ ಅದನ್ನು ಆರಿಸ್ಕೊಂಡು ಇದು ಮಾಡೋಣ ಅಂತ ಆಚೆ ಹೋದೆ. ನಮ್ಮ ಗಿಡದಲ್ಲಿ ಮಲ್ಲಿಗೆ ಹೂವು ಬಿಟ್ಟಿತ್ತು. ನಾವು ಬೇರೆ ಕಡೆ ಹೋಗಿ ದುಡ್ಡು ಕೊಟ್ಟು ಅಷ್ಟೆಲ್ಲ ಹೂವು ಮುಡ್ಕೊಳ್ಳೋ ಖುಷಿನೂ ಇರುತ್ತೆ. ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅಂಥ ಒಂದಿಷ್ಟು ಹೂವನ್ನ ಮುಡ್ಕೊಂಡ್ರೂ ಅದರಲ್ಲಿ ಸಿಗೋ ಖುಷಿನೂ ಸಖತ್ತಾಗಿರುತ್ತೆ. ಹಂಗಾಗಿ ಸರಿ ಬಿಟ್ಟಿದೆಯಲ್ಲ ಅಂತ ಹೇಳಿ ಅದನ್ನೆಲ್ಲ ಕಿತ್ಕೊಂಡು ಮೇಲೇನೂ ನಾನು 2 ಪಾಟ್ ಇಟ್ಟಿದ್ದೀನಿ. ಅದರಲ್ಲೂ ಒಂದು ಚೂರು ಹೂವು ಬಿಡುತ್ತೆ ಅಷ್ಟೇ. ಇದರಲ್ಲೂ ಸ್ವಲ್ಪನೇ ಬಿಡ್ತಿರೋದು, ಜಾಸ್ತಿ ಬಿಡ್ತಾಯಿಲ್ಲ. ಹಂಗಾಗಿ ಅದನ್ನೆಲ್ಲ ಕಿತ್ಕೊಂಡು ಬಂದು ನಾನು ಪಿನ್ನಿಗೆ ಕೊಯ್ಸಿ ಇಟ್ಕೊತಾ ಇದ್ದೀನಿ. ಇದೆಲ್ಲ ನಮ್ಮ ಹಳ್ಳಿ ಸ್ಟೈಲ್ಗಳೇ. ಸಿಟಿಲಿ ಯಾರು ಮಾಡ್ತಾರೋ ಯಾರು ಮಾಡಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾವು ಚಿಕ್ಕವರಿರುವಾಗಿಂದನೂ ಇಷ್ಟಿಷ್ಟು ಹೂವು ಇದ್ದರೆ ಅದನ್ನು ಪಿನ್ನಿಗೆ ಕೊಯ್ಸಿನೇ ನಾವು ತಲೆಗೆ ಇಟ್ಕೊಳ್ಳೋದು. ಅದನ್ನೇ ನಾನು ಮಾಡ್ತಿದ್ದೀನಿ. ಸರಿ ಅಂತ ಹೇಳಿ ಚಿಟ್ಟೂ ರೆಡಿ ಆದಳು, ನಾನು ರೆಡಿ ಆದೆ. ಹೊರ್ಗಡೆ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ನಾನು ವಾಟರ್ ಕ್ಯಾರಿ ಮಾಡ್ತೀನಿ. ಫಸ್ಟೆಲ್ಲ ನಾನು ಅಲ್ಲೆಲ್ಲಾದರೂ ಸಿಗುತ್ತಾ ತೆಗೆದು ಕೊಟ್ಬಿಡೋಣ ಅಂತಿದ್ದೆ. ಬಟ್ ಇವಾಗೆಲ್ಲ ನೆಗ್ಲೆಕ್ಟ್ ಮಾಡಲ್ಲ. ನಾನು ವಾಟರ್ ಬಾಟಲ್ನ ಒಂದು ಬ್ಯಾಗಲ್ಲಿ ಹಾಕ್ಕೊಂಡೇ ಹೋಗೋದು ಮನೆಯಿಂದ. ಅವಳು ಕೇಳ್ತಾಳೆ, ಎಲ್ಲಂದರೆ ಅಲ್ಲಿ ಕೇಳ್ತಾಳೆ, ಆವಾಗ ಸಿಗಲ್ವಲ್ಲ. ಹಂಗಾಗಿ ರೆಡಿ ಆದ್ವಿ, ಹೊರಟ್ವಿ ನಾವು.
ನಾ ಹೇಳ್ದಾಗೆ ಹೇಳಿದ್ನಲ್ಲ ಈ ಥರ ಎಲ್ಲ ಒಂದು ಇಷ್ಟದಂತೆ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡೆ, ಬಟ್ ಯಾವುದೂ ಆಗಿಲ್ಲ. ಪಾಪ ಮಗುನ ಬಿಸಿಲಲ್ಲಿ ನಾನೊಂದು ವಾರ ಹೋಗಿದ್ದು ಸಿಕ್ಕಾಪಟ್ಟೆ ಕಷ್ಟ ಆಗೋಯಿತು. ಅವಳನ್ನ ಆ ಬಿಸಿಲಲ್ಲಿ ನಾನು ಹೋಗಿ ಬರೋದೇ ಎಷ್ಟೊಂದು ಸುಸ್ತಾಗ್ತಾಯಿತ್ತು. ಮಗುನೂ ಕರ್ಕೊಂಡು ಹೋಗ್ತಾಯಿದ್ದೆ. ಏನಕ್ಕಾದರೂ ಇದು ಜಾಯ್ನ್ ಆದನೋ ಅಂತ ಅನ್ನಿಸ್ಬಿಡ್ತು. ಸಖತ್ ಸಫರ್ ಆದೆ ನಾನು ಈ ವಿಚಾರದಲ್ಲಿ ಮಾತ್ರ. ಈ ಸೀರೆ ಬಂದು ರಂಜಿತ್ಗೆ ತುಂಬ ಇಷ್ಟ. ನಾನು ಅದೇ ಸೀರೆನೇ ತಗೊಂಡು ಹೋಗ್ಬಿಟ್ಟು ಕಟ್ ಮಾಡಿಸ್ಬಿಟ್ಟೆ. ಮಗುಗೆ ಲಂಗ ಬ್ಲೌಸ್ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿಸ್ಬಿಟ್ಟೆ. ರಂಜಿತ್ಗೆ ತೋರಿಸ್ದೆ ನಾನು, ಇದೇ ಸೀರೆದಲ್ಲೇ ಹೊಲಿತಿರೋದಂತ. ಈ ಸೀರೆನ ಯಾಕೆ ತೊಗೊಂಡು ಹೋದೆ ಅಂತ ಕೇಳ್ತು ರಂಜಿತ್ ಹತ್ರ ಒಂದು ಪ್ರಾಬ್ಲಮ್. ಯಾವುದಾದ್ರೂ ಚೆನ್ನಾಗಿತ್ತು, ಅದು ಡ್ರೆಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಏನಾಗಿದ್ರೂ ಅದು ಚೆನ್ನಾಗಿತ್ತು ಅಂತಂದರೆ ನಾನು ಸೀರೆ ಉಡೋದು ಕಡಿಮೆ, ಸರಿನಾ? ಎಲ್ಲಾದರೂ ಹೋಗ್ಬೇಕಂದ್ರೆ ಆ ಪಿಂಕದು ಇದೆಯಲ್ಲ, ಅದು ಉಟ್ಕೋ, ಅದೇ ಚೆನ್ನಾಗಿರುತ್ತೆ ಅದನ್ನೇ ಹೇಳ್ತಿರ್ತಾರೆ. ಟಕ್ ಅಂತ ನನ್ನ ತಲೆಗೆ ಅದು ಬಂತು. ಈ ಸೀರೆ ಇದ್ರೆ ತಾನೇ ಯಾವಾಗೂ ಅದನ್ನೇ ಉಟ್ಕೋ ಅಂತ ಹೇಳ್ತಾರೆ ಅಂತ ಹೇಳಿ ನಾನು ಅದೇ ಸೀರೆನೇ ತೊಗೊಂಡೋಗಿ ಕಟ್ ಮಾಡಿಸ್ಬಿಟ್ಟೆ. ಚೆನ್ನಾಗಿತ್ತು ಸರಿ ಅಂತ ಹೇಳಿ. ಟೈಲರಿಂಗ್ ಕತೆ ಏನಾಯಿತು ಅಂತಂದರೆ, ಹೋದ್ವಿ, ಚೆನ್ನಾಗೇನೋ ಹೇಳ್ಕೊಡ್ತಾಯಿದ್ರು. ಆದರೆ ಬಿಸಿಲಲ್ಲಿ ಇಲ್ಲಿಂದ ಬಸ್ಸಿನ ಸೌಲಭ್ಯನೂ ಇಲ್ಲ. ಹಂಗಾಗಿ ಮಗುನ ಕರ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಬಿಟ್ಟಾಗ ಮತ್ತೆ ಮನೆಗೆ ಬರೋದು, ಮಗುಗೆ ಊಟ ಮಾಡಿಸೋದು, ಅವಳಿಗೆ ನಿದ್ದೆ ಮಾಡಿಸೋದು, ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ನನಗೆ. ಅದನ್ನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನನ್ನ ಕಲ್ಯಾಣ ಅಂತಲೇ ಇದ್ದಿದ್ದು. ಆದರೆ ಚಿಟ್ಟಿ ಅಲ್ಲಿ ತುಂಬ ಗಲಾಟೆ ಮಾಡೋಳು. ಅದು ತುಂಬ ಚಿಕ್ಕ ಪ್ಲೇಸು ಸರಿನಾ? ಆಂಟಿನೂ ಬೇಗ ನಮ್ಮ ಹತ್ರ ಫೀಸ್ ಬೇಗನೆ ಕಟ್ಟಿಸ್ಕೊಂಡ್ರು. ಚಿಕ್ಕದು ಪ್ಲೇಸು. ಆಮೇಲೆ ನನಗೆ ಬೇಜಾರಾಗಿದ್ದ ವಿಚಾರ ಏನು ಅಂತಂದರೆ, ಆಂಟಿ ಹೇಳಿದ್ದು, ಇನ್ನು ಫೀಸ್ ಕೊಟ್ಬಿಟ್ಟಿದ್ದೀರಾ, ನೀವು ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು, ಅದೇ ನಿಮ್ಮ ಇಷ್ಟ. ಆ ಕೇರ್ಲೆಸ್ಸಲ್ಲಿ ಮಾತಾಡಿದ್ರು. ಅದು ನನಗೆ ಇಷ್ಟ ಆಗಿಲ್ಲ. ಮತ್ತು ನಾನು ಪ್ರೊಫೆಷ್ನಲಾಗಿ ಹೇಳ್ಕೊಡ್ತಾರೆ ಅಂತ ಹೋಗಿ ಜಾಯ್ನ್ ಆಗಿದ್ದು. ನನಗೇನೋ ಅದು ಪ್ರೊಫೆಷ್ನಲ್ ಅಂತ ನನಗೆ ಅನಿಸಿಲ್ಲ, ನನಗಿಷ್ಟನೂ ಆಗಿಲ್ಲ. ಹಾಗಾಗಿ ಆಂಟಿ ಏನೋ ಒಳ್ಳೆಯವರೇ, ತುಂಬ ಒಳ್ಳೆಯವರೇ. ಆದರೆ ಮಗುನ ಇದು ಕಷ್ಟ ಆಗ್ತಾಯಿತ್ತು. ಮತ್ತು ನನಗೆ ಆ ಕೆಲಸನೂ ಅಷ್ಟಕ್ಕಷ್ಟೇ ಪ್ರೊಫೆಷ್ನಲ್ಲ, ಬೋಟಿಕ್ ಸ್ಟೈಲಾ ಅಂತ ನನಗೆ ಅರ್ಥ ಆಗಲಿಲ್ಲ. ಹಾಗಾಗಿ ಸರಿ ಡ್ರಾಪೌಟ್ ಆಗಿಬಿಡೋಣ ಅಂತ ಹೇಳಿ ನಾನು ಆಂಟಿನ ಕೇಳಿದೆ. ಇವಳು ತುಂಬ ಕಿರಿಕಿರಿ ಮಾಡೋಳು. ಅಲ್ಲಿ ಮಕ್ಕಳು ಏನು ಮುಟ್ಟದೇ ಇರಲ್ಲ. ಮುಟ್ಟಿದಾಗ ನಿನ್ನ ಮಗಳು ತುಂಬ ಕಿರ್ಚ್ತಾಳೆ, ತುಂಬ ತೀಟೆ ಮಾಡ್ತಾಳೆ, ಆ ಥರ ಎಲ್ಲ ಹೇಳಿದಾಗ ಎಷ್ಟು ನೋವಾಗುತ್ತೆ ಅನ್ನೋದು ಒಂದು ತಾಯಿ ಆದವ್ರಿಗೆ ಗೊತ್ತಾಗುತ್ತೆ. ಅವ್ರ ಮುಂದೆನೇ, ತಾಯಿ ಮುಂದೆನೇ ಒಂದು ಮಗುನ ಹಾಗೆ ಹೀಗೆ ನಾವು ಹೊಡಿತೀವಿ, ಎಷ್ಟು ಬೇಕಾದರೂ ಬಡಿತೀವಿ. ಆದರೆ ಅದು ನಮಗೆ ಮ್ಯಾಟ್ರ್ ಆಗಲ್ಲ. ಮನೆಯಲ್ಲೇ ಒಂದೊಂದು ಸಲ ಇದು ಎಲ್ಲ ತಾಯಂದ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅವ್ರವ್ರ ತಂದೆನೇ ಅಂತಂದ್ಬಿಟ್ರೆ ನಾವು ತಡ್ಕೊಳ್ಳಲ್ಲ. ಯಾಕೆ ಆ ಥರ ಗದರ್ತೀಯ, ಆ ಥರ ಇದು ಮಾಡ್ತೀಯ ಮಗು ಮೇಲೆ ಅಂತ ಅವ್ರ ಮೇಲೇ ಜಗಳ ಮಾಡ್ತೀವಿ. ಹಂಗಿರೋವಾಗ ಬೇರೆ ಯಾರೋ ಬಂದು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಿದಾಗ, ಅದು ಅವ್ರ ಮುಂದೆನೇ ಮಾತಾಡಿದಾಗ ಅದನ್ನು ನಾವು ತಡ್ಕೊಳಕ್ಕಾಗಲ್ಲ. ಹಾಗಾಗಿ ನನಗೆ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದೆ. ಸೊ ಇದು ನನಗೆ ಸೆಟ್ ಆಗಲ್ಲ. ಮಗುನೆಲ್ಲ ಹಿಂಗೆ ಸಫರ್ ಮಾಡಿಕೊಂಡು ಬಂದು ಮತ್ತೆ ಅವಳ ಬಗ್ಗೆ ಈ ಥರ ಎಲ್ಲ ಬೇಜಾರು ಪಟ್ಕೋತಾರೆ ಅಂತ ಇದು ನನಗೆ ಬೇಕಾಗಿಲ್ಲ. ಇಷ್ಟು ದಿನವೇ ನಾನು ಅರ್ನಿಂಗ್ ಇಲ್ಲದೆ ಇದ್ದೀನಿ. ಇನ್ಮೇಲೇನು ಒಂದು ಸ್ವಲ್ಪ ದಿನ ಅವಳು ಸ್ಕೂಲ್ಗೆ ಹೋಗೋ ತನಕ ಇರೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ಹೊರಟೆ. ನೆಕ್ಸ್ಟು ನಾನು 1 ವೀಕ್ ಆಗಿತ್ತು ಹೋಗಿ. 1 ವೀಕ್ 6 ಡೇಸ್ ಆಗಿತ್ತು. 7 ಡೇಸ್ಗೆ ನಾನು ಹೋಗಿ ಕೇಳಿದೆ, ಆಂಟಿ ನಾನು ಬರೋಕ್ಕಾಗಲ್ಲ, 1 ವೀಕ್ ನನಗೆ ಹೇಳ್ಕೊಟ್ಟಿದ್ದೀರಾ, ಅದೇನಿದೆಯೋ ಅದನ್ನು ನೀವು ಇಟ್ಕೊಂಡು ನನಗೆ ಬ್ಯಾಲೆನ್ಸ್ ಅಮೌಂಟ್ ಕೊಡಿ ಅಂತ. ಆಂಟಿ ಆಗೋದೇ ಇಲ್ಲ ಅಂತಂದರು. ಯಾಕೆ ಆಂಟಿ ಆಗಲ್ಲ? ನೀವೆಲ್ಲ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ನೀವು 1 ವೀಕ್ ನನಗೆ ಹೇಳ್ಕೊಟ್ಟಿದ್ದೀರಾ, ಅದಕ್ಕೆ ಏನು ಅಮೌಂಟ್ ಆಗುತ್ತೋ ಅದನ್ನು ಇಟ್ಕೊಂಡು ನನಗೆ ಕೊಡಿ. ಯಾಕಂತಂದರೆ ಇವಾಗ ನನ್ನ ಮುಂದೆನೇ ಮಗು ಹಿಂಗೆಲ್ಲ ಮಾತಾಡ್ಸೋದು ನಂಗೆ ಇಷ್ಟ ಆಗಲ್ಲ. ಹಂಗಾಗಿ ನನಗೆ ಬೇಡ, ಅದು ಅರ್ನಿಂಗ್ ನನಗೆ ಬೇಡ. ನಮ್ಮ ಮನೇಲೇ ಅವಳನ್ನ ಯಾರಾದರೂ ಏನಾದರೂ ಒಂದು ಮಾತಂದರೆ ನಾನು ತಡ್ಕೊಳ್ಳಲ್ಲ. ಅಂಥದ್ದು ಇವಾಗ ನೀವೆಲ್ಲ ಹಿಂಗೆಲ್ಲ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ನನ್ನಿಂದ ನಿಮಗೆ ತೊಂದರೆ ಬೇಡ, ನಿಮ್ಮಿಂದ ನನಗೆ ತೊಂದರೆ ಬೇಡ. ನಾನು ಸಮಾಧಾನವಾಗಂತೂ ಮಾತಾಡಿಲ್ಲ, ಗಟ್ಟಿಯಾಗೇ ಮಾತಾಡಿದೆ. ಯಾಕಂದರೆ ಆಂಟಿ ನಾನು ಹೋಗ್ತಾಯಿದ್ದೀನಿ, ಟೈಲರಿಂಗ್ ಹೋಗ್ತಾಯಿದ್ದೀನಿ, ರೂಮ್ ಹತ್ರ ಹೋಗ್ತಾಯಿದ್ದೀನಿ, ಆವಾಗೂ ಚಾಡಿ ಹೇಳ್ತಿದ್ರು. ನಾನು ಅದನ್ನು ಕೇಳಿಸ್ಕೊಂಡು ನನಗೆ ಸಿಕ್ಕಾಪಟ್ಟೆ, ನಾನು ಮೊದಲೇ ತಾಳ್ಮೆ ಅನ್ನೋದು ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ.
ಅಂಥದ್ರಲ್ಲಿ ಮತ್ತೆ ಇದೆಲ್ಲ ನನ್ನ ಕಿವಿಗೆ ಬಿದ್ದಿತ್ತು. ಇದಾದಮೇಲೆ ಆಂಟಿ ನನಗೆ ಕೇಳಿಸೋ ಥರನೇ ಹೇಳ್ತಾ ಇದ್ದಿದ್ದು. ನನಗಿನ್ನೂ ಕೋಪ ನೆತ್ತಿಗೇರಿಬಿಡ್ತು. ಡೈರೆಕ್ಟಾಗಿ ಹೋಗಿ ನಾನು ಕುತ್ಕೊಂಡಿಲ್ಲ, ಏನೂ ಇಲ್ಲ, ನಂದು ಏನಿದೆಯೋ ಸೆಟಲ್ಮೆಂಟ್ ಮಾಡಿ ನಾನು ಹೋಗ್ತೀನಿ, ನಾನು ಬರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲ ಹಂಗೆಲ್ಲ ಆಗಲ್ಲ, ಹಿಂಗೆಲ್ಲ ವಾದ ವಿವಾದ ಎಲ್ಲ ಒಂಚೂರು ನಡೀತು. ನಡ್ದಾದ್ಮೇಲೆ ಆಂಟಿ ಇಲ್ಲ ಅಮ್ಮ ಸಾರಿ, ನಾನು ಹಂಗೆಲ್ಲ ಮಾತಾಡಲ್ಲ, ನೀನು ಬಾ ಅಂತ ಹೇಳಿದ್ರು. ಯಾಕಂದರೆ ಅವ್ರು ದುಡ್ಡು ಕೊಡೋಕ್ಕೆ ರೆಡಿ ಇರಲಿಲ್ಲ. ಒಂದು ಸಲ ಅವ್ರ ಕೈ ಸೇರಿದ ಮೇಲೆ ಮತ್ತೆ ಆ ದುಡ್ಡು ನಮಗೆ ಬರುತ್ತೆ ಅನ್ನೋದು ನಮ್ಮ ಕಲ್ಪನೆ ಅಂತಲೇ ಅಂದ್ಕೋಬೇಕು. ಸೊ ಇಷ್ಟು ನನ್ನ ಟೈಲರಿಂಗ್ ಕತೆ. ಹಂಗಾಗಿ ನಾನು ಸುಮ್ಮನೆ ಮನೆಯಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿಬಿಟ್ಟೆ. ಇದೇನು ಗೊತ್ತಾ, ವಾಟರ್ ಆ್ಯಪಲ್ ಅಂತ ಇಂಗ್ಲೀಷಲ್ಲಿ ಅಂತಾರೆ, ನಾವು ಜೀಡಿ ಹಣ್ಣು ಅಂತೀವಿ. ಸಖತ್ ಇಷ್ಟ ನನಗೆ ಈ ಥರ ರೇರ್ ಫ್ರೂಟ್ಸು. ಇದು ಏನಪ್ಪ ಅಂದರೆ ನಮ್ಮ ಮನೆ ಮುಂದೆನೇ ಇತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದೆ, ಸಕ್ಕತ್ತಾಗಿತ್ತು. ಅದರಲ್ಲೂ ಇದು ಫ್ರೆಶ್ ಆಗಿದ್ದಿದ್ದು. ನಾವು ಚಿಕ್ಕವರಿರುವಾಗ ತಿಂದಿದ್ದು ಆ ಜೇಡಿ ಹಣ್ಣಿಗಿಂತ ಇದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಹೆಂಗಿತ್ತು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಇನ್ನೂ ಮಜವಾಗಿತ್ತು. ಇವಾಗ ಕಡಿಮೆ ಅಂದರೆ ಅದೆಲ್ಲ ತುಂಬ ಝೀರೋ ಆಗಿಬಿಟ್ಟಿದೆ. ಇವಾಗಿಲ್ಲ ಅಂತ ಎಷ್ಟು ಫೀಲ್ ಮಾಡ್ಕೊತಾ ಇದ್ದೀನಿ ಗೊತ್ತಾ ನಾನು. ಸರಿ ಅಂತೇಳಿ ರಂಜಿತ್ತು ಸ್ವಲ್ಪ ಫ್ರೂಟ್ಸ್ ತಂದಿದ್ರು, ಅದನ್ನೆಲ್ಲ ಎತ್ತಿಟ್ಕೊಂಡು ಚಿಟ್ಟು ಜೊತೆಲಿ ಹೊರ್ಗಡೆ ಕೂತ್ಕೊಂಡು, ಯಾಕಂದರೆ ಶೆಕೆ ಅಲ್ವಾ, ಹಂಗಾಗಿ ಅವಳಿಗೆ ಹೊರ್ಗಡೆ ಕೂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿ ತೊಗೊಂಡು ಬರೋಣ ಅಂತೇಳಿ ಬಂದ್ವಿ. ಇದು ನನ್ನ ಇವತ್ತಿನ ಕತೆ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬಾಯ್.